ಯಾರೇ ಇರಲಿ, ನೀವು ಬೇರೆ ಬೇರೆ ಫ್ಯಾಮಿಲಿದಾಗ ಇದ್ರು ಕೂಡ ಅಣ್ಣ ತಮ್ಮಗಪ್ಪಲೆ ಹುಮನಾಬಾದ್ದಾಗ ನೋಡ್ರಿ ಅಧಿಕಾರಿ ಸಾಕುವಂತಲ್ಲ. ನಾವು ಡಿಜಿಟಲ್ ಸೋಷಿಯಲ್ ಮೀಡಿಯಾ ಮುಖಾಂತರ ಮನವಿ ಮಾಡಕ್ ಬಯಸ್ತಾ ಇದ್ದೆವು. ಭೀಮರಾವ್ ಪಾಟೀಲ್ ಅವರಿಗೂ ಅವ್ರಿಗೂ ಕೂಡ ನಮ್ಮ ಅಣ್ಣ ತಮ್ಮನೇ ಇದ್ದಾಗ, ಸಿದ್ದು ಪಾಟೀಲ್ ಅವರು ಕೂಡ ನಮ್ಮ ಅಣ್ಣ ತಮ್ಮನೇ ಇದ್ದಾಗ, ನಾನು ಹೇಳೋದು ಒಂದು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ ಸಮಾಜದಾಗ ನೀವು ಒಂದು ಆದರ್ಶ ವ್ಯಕ್ತಿಯ, ನೀವ್ ಎಲ್ಲೇ ಹೋಗಿ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಏನ್ ಯೂಸ್ ಮಾಡ್ತಿದ್ರಿ, ನಾವ್ ಹೇಳಂತ ಶಕ್ತಿ ಅಲ್ಲ, ನಾವ್ ಅಟ್ಲೀಸ್ಟ್ ಮನವಿ ಮಾಡಂತ ಶಕ್ತಿ ದೇವ್ರ ಕೊಟ್ಟಿದ್ದಾರೆ. ಇವತ್ತೊಂದು ಶರಣೈ ನಡೆದಾಗ ನಾನು ಕೂಡ 4 ಚುನಾವಣೆ, ಒಂದು ಬೈ ಎಲೆಕ್ಷನ್, ಈ ಜಿಲ್ಲೆದಾಗ 24ನೇ 25ನೇ ವಯಸ್ಸಿನಾಗ ಜನರ ಆಶೀರ್ವಾದ, ಪಕ್ಷದ ಮುಖಂಡರ ಆಶೀರ್ವಾದ MLA ಆಗಿದ್ದೀನಿ. ನಾನು MLA ತೆಗೆದಾಗ ಕೂಡ ನಾನು ಈ ರೀತಿಯಲ್ಲಿ ಕಚ್ಚಡಿ ಸಿಂಗಲ್ ಎಲ್ಲೇ ನಾನು ಅವಾಗೂ ಕೂಡ ಪಾರ್ಟಿ ಬೇರೆ ಇತ್ತು, ನಾವು ಜನತಾದಲ್ಲ. ಆದರೂ ಕಾಂಗ್ರೆಸ್ ಇದ್ದಾಗ ನಾನು ಎಕ್ಸ್ಪಲ್ ಕಡಿಮೆ ವಯಸ್ಸಾಗ 25 ವಯಸ್ಸಾಗ MLA ಆಗಿದ್ದೀನಿ. ಎಲ್ಲೇ ನನ್ನ ಹಿಸ್ಟ್ರಿದಾಗ ಈ ರೀತಿ ಯಾವುದೇ ಒಂದು ಟೇಬಲ್ ಮ್ಯಾಗಾಗ್ಲಿ, ಒಂದು ಸ್ಟೇಜ್ ಮ್ಯಾಗಾಗ್ಲಿ ನಾನು ಫೈಟ್ ಮಾಡಿದ್ದೀನಿ ಕಾನೂನುಬದ್ಧವಾಗಿ. ಅಭಿವೃದ್ಧಿಗೋಸ್ಕರ, ಜನರಿಗೋಸ್ಕರ, ನಮ್ಮ ನ್ಯಾಯಕ್ಕ, ನಮ್ಮ ಹಕ್ಕಿಗೋಸ್ಕರ ನಾವು ಫೈಟ್ ಮಾಡಿದೆವು. ನಾವು ಇವತ್ತಿನ ದಿವಸ ಅವ್ರು ತಿಳಿತಾ ಇದ್ದಾರೆ ಇದು ಏನಪ್ಪ ಜಗಳ, ಅದು ಹುಮ್ನಾಬಾದ್ ತಾಲೂಕಾ ಜನ ನೋಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ. ದೇಶದಾಗಲ್ಲ ವಿದೇಶದಾಗೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಹುಮ್ನಾಬಾದ್ ಜಿಲ್ಲೆ ಬಗ್ಗೆ. ನಮ್ಗೆಲ್ಲ ಗೊತ್ತು, ಒಂದ್ ಸ್ಟೂಡೆಂಟ್ ಎಲ್ಲಿ ಬರಲ್ಲ, ಅಲ್ಲಿ ಒಂದ್ ಕವಿತಾನು ಕೂಡ ಅಲ್ಲಿಗೆ ಹೋಗಿ ಮುಕ್ತು ಅಂದ್ರೆ ಯಾರೀತಿ ಒಂದು ಮಾತ, ಒಂದು ವಿಷಯ ಇಡೀ ಜಗತ್ತಿಗೆ ಪ್ರಸಾರ ಆಗ್ತದೆ. ತಾವು ಇಬ್ಬರು ಒಳ್ಳೆ ಫ್ಯಾಮಿಲಿದವ್ರಿದ್ದೀರಿ, ಅಣ್ಣ ತಮ್ಮರಿದ್ದೀರಿ, ಹಿರಿಯರಿದ್ದೀರಿ, ಒಬ್ಬರು ತಮ್ಮ ಇದ್ದೀರಿ, ಒಬ್ಬರು ಅಣ್ಣ ಇದ್ದೀರಿ. ನಾವು ರಿಕ್ವೆಸ್ಟ್ ಮಾಡಕ್ ಬಂದಿರೋ ನೀವು ಮನೆಗೂ ಕೂಡ ಬಂದು ಭೇಟಿ ಆಗ್ತೀವಿ. ಇವತ್ತು ಅವ್ರು ಲೋಕಲ್ದಾಗ ಇದ್ದು ನಾವು ಅವರಿಗೂ ಕೂಡ ಟೈಮ್ ಕೊಟ್ಟು ಭೀಮರಾವ್ ಪಾಟೀಲ್ ಅವರಿಗೂ ಭೇಟಿ ಮಾಡ್ತೀನಿ, ಅದೇ ರೀತಿ ಸಿದ್ದು ಪಾಟೀಲ್ ಅವರಿಗೂ ಭೇಟಿ ಮಾಡ್ತೀನಿ. ಅಟ್ಲೀಸ್ಟ್ ನಾವು ಯುವಕರಲ್ಲಿ ಒಂದು ಅವರ ಆದರ್ಶ ಆಗಿದೆ. ಈ ಮುಂದ್ ಬರ್ತಕ್ಕಂಥದ್ರಿಂದ ಫೈಟ್ ಮಾಡಿ. ಕಾಂಗ್ರೆಸ್ ತತ್ವ ಸಿದ್ಧಾಂತ ಪ್ರಕಾರ ಅವ್ರು ಮಾಡ್ತಾರ, ಬಿಜೆಪಿ ಸಿದ್ಧಾಂತ ಪ್ರಕಾರ ಇವ್ರು ಮಾಡ್ಲಿ. ಆದ್ರೆ ಅದು ಎಲ್ಲೋ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ದಯವಿಟ್ಟು ಮಾಡ್ಬಿಡ್ರಿ. ಯಾಕಂದ್ರೆ ಮಕ್ಕಳು ಕೂಡ ಇವತ್ತು ಮಕ್ಕಳು ಇಂದು ಯಾವ ರೀತಿ ಸ್ಪೀಚ್ ಮಾಡ್ತಾ ಇದ್ದಾರೆ ಎಂಬುದು ಯೂಟ್ಯೂಬ್ ಮುಖಾಂತರ, ಪತ್ರಿಕೆ ಮುಖಾಂತರ ಮಕ್ಕಳು ನೋಡ್ತಾರೆ. ಅವ್ರ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀಳ್ತದ. ಅದೇ ರೀತಿ ಸಾಕಷ್ಟು ಜನ ಓಟ್ ಕೊಟ್ಟಿದ್ದಾರೆ. ಓಟ್ ಕೊಟ್ಟಿದ್ದವರಿಗೆ ನಾ ಸ್ಕೀಮ್ ಕೊಡಲ್ಲ ಅಂತಲ್ಲ, ಓಟ್ ಕೊಟ್ಟಿದ್ದವರಿಗೂ ಕೂಡ ಸಿದ್ದರಾಮಯ್ಯ ಸ್ಕೀಮ್ ಮುಖ್ಯಮಂತ್ರಿ ಆದ ನಂತರ ಸರಾಸರಿ ಎಲ್ಲರಿಗ ಅಭಿವೃದ್ಧಿ ಸ್ಕೀಮ್ಗಳು ಸಿಕ್ಕಿದಾವೆ. ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಮೋದಿ ಸಾಹೇಬರು ಕೂಡ ಯಾವುದೇ ಸ್ಕೀಮ್ ಇರಲಿ ಎಲ್ಲಾ ಜನರಿಗೆ ಸಮಾನತೆ ನೋಡಿದಾಗ ಆ ದೃಷ್ಟಿಕೋನ ಇಟ್ಕೊಂಡು ತಮಗೆ ಯಾರ್ಯಾರು ಮತದಾನ ಮಾಡಿದಾಗ, ಡಾಕ್ಟರ್ಸ್ ಮಾಡಿದಾಗ, ಇಂಜಿನಿಯರ್ಸ್ ಮಾಡಿದಾಗ, ರೈತರು ಮಾಡಿದಾಗ, ಎಲ್ಲರೂ ಗಮನ ಹರಿಸ್ತಾ ಇದ್ದಾಗ ತಮ್ಮ ಭಾಗದಾಗ ನಮ್ಮ ಏರಿಯಾ ತಾಲೂಕಾ ಬಸವ ಕಲ್ಯಾಣ ಜನರಿಗಾಗ್ಲಿ, ಸಿದ್ದು ಪಾಟೀಲ್ ಅವರಿಗಾಗ್ಲಿ ನಾವು ಒಂದ್ ಏನ್ ಹೇಳಕ್ ಬಯಸ್ತಾ ಇದ್ದೇವೆ ಅಂದ್ರ, ನೀವು ಶಾಂತಿದಿಂದ ಕಾನೂನುಬದ್ಧವಾಗಿ ನೋಡ್ರಿ ಒಂದು ಆದರ್ಶ ಆಗ್ಬೇಕು. ಸ್ವಾಮಿ ವಿವೇಕಾನಂದ ಫೋಟೋ ಅವ್ರದ್ದು ತತ್ವ ಇವತ್ತು ಯುವಕರು ಯಾಕೆ ಓದ್ತಾರ ಅಂದ್ರೆ ಒಂದ್ ಬರ್ತಕ್ಕಂಥದ್ರಿಂದ ಅವ್ರ ವಿಚಾರದಾಗ ನಾವು ಬೆಳಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರುವಂತ ಕಾನೂನು ಅವು ಮೂರ್ತಿ ಹಳ್ಳಿ ಹಳ್ಳಿದಾಗ ಯಾಕೆ ಕೂಡಿಸ್ತಾರೆ ಅಂದ್ರೆ ಅವ್ರ ಆದರ್ಶ ಇರ್ಬೇಕು. ನಾವು ಮಕ್ಕಳು ಆ ದಿಶೆದಾಗ ಹೋದಾಗ ನಮಗೊಂದು ಒಳ್ಳೆ ಸ್ಥಾನಮಾನ ಸಿಗ್ತದೆಂಬ ಸಲಕ್ಕೆ ಮೂರ್ತಿ ಕೂಡಿಸ್ತಾರೆ. ನಮಗೆಲ್ಲೋ ಒಂದ್ ಕಡೆ ನೋಡಿದಾಗ ರಾಜೇಶ್ವರಿ ಜನ ನಮ್ಮ ಕ್ಷೇತ್ರಕ್ಕೆ ತಹಸೀಲ್ ಆಫೀಸ್ ಆಗಲಿ, ತಾಲೂಕು ಪಂಚಾಯತಿಗಾಗ್ಲಿ ಬೆಳಿಗ್ಗೆ ಆದ್ರೆ ರಾಜೇಶ್ವರಿ ಸರ್ಕಲ್ ಜನ ಬಸವಕಲ್ಯಾಣ ಬರ್ತಾರೆ ಕೆಲ್ಸಕ್ಕೋಸ್ಕರ. ನಮಗದು ಕ್ಷೇತ್ರ ಇದ್ರೂ ಕೂಡ ನಾ ಜನರಿಗ, ಯಾಕಂದ್ರೆ ರಾಜೇಶ್ವರಿ ಕ್ಷೇತ್ರ ಜನ ನನಗ ಬಹಳ ಪ್ರೀತಿ ಕೊಟ್ಟು ಬಹಳ ಅಭಿಮಾನದಿಂದ ಗೆಲ್ಸಿದ್ರು. ನಾ ಅಭಿವೃದ್ಧಿನೂ ಕೂಡ ಸುಮಾರು ಆ ಕ್ಷೇತ್ರದಾಗ ರಾಜೇಶ್ವರಿ ಸರ್ಕಲ್ ಬಸವ ಕಲ್ಯಾಣದಾಗ ಮೊದಲು ನಮ್ಮ ಮತಕ್ಷೇತ್ರದಾಗಿತ್ತು. ಅದು ಹುಮ್ನಾಬಾದ್ ಮತಕ್ಷೇತ್ರಕ್ಕ 2008ದಾಗ ಸೆಪರೇಟ್ ಆಗಿ ಬಂದ ತಕ್ಷಣ ನನಗ ಈ ಕಡೆ ಸ್ವಲ್ಪ ಸಂಪರ್ಕ ಕಡಿಮೆ ಆಗ್ತು. ಇವತ್ತು ಪ್ರಥಮವಾಗಿ ಇಲ್ಲಿ ಸೇರಿದಂತ ಎಲ್ಲ ಹುಮ್ನಾಬಾದ್ ಮತಕ್ಷೇತ್ರದ
ಪತ್ರಕರ್ತರಿಗೆ ನಾನೇ ಸ್ವಾಗತ ಕೋರಿ ಹಾಗೂ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಎಲ್ಲ ಮೀಡಿಯಾ ಈಗ ನಾನು ಇವತ್ತೊಂದು ಮಾತು ನಿಮಗೆ ಸ್ವಾಗತ ಕೋರಿ ಹೇಳಕ್ ಬಯಸ್ತಾ ಇದ್ದೀನಿ. ನಾನು ಬಂದಿದ್ದ ಉದ್ದೇಶ ಒಂದೇ, ಯಾವ್ದು ಪಕ್ಷ ಅಲ್ಲ, ಯಾವ್ದು ಜಾತಿ ಅಲ್ಲ, ಯಾವ್ದು ಸಂಘಟನೆ ಅಲ್ಲ. ಇತ್ತಿನ ಸ್ವಲ್ಪ ಚುನಾವಣೆ ಆದ ನಂತರ ಹೀಗೆ ತಾವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲೇ ಒಂದ್ ಕಡೆ ಹೋದಾಗ ಇತ್ತಿನ ದಿನ ಏನ್ ನಡೀತಾ ಇದ್ದವ ಜನರಿಗೆ ಗೊತ್ತಾಗ್ತದೆ. ಆ ದಿನದಾಗ ನಾನು ನೋಡ್ತಾ ಇದ್ದೀನಿ ಮೀಡಿಯಾದಾಗ, ತಮ್ದೆಲ್ಲ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಾಗ ಇಲ್ಲಿ ಹೊಸ ಶಾಸಕರಾಗಿದ್ದಂತ ಡಾಕ್ಟರ್ ಶಿಶು ಪಾಟೀಲ್ ಅವರು ಶಾಸಕರಾದ್ಮೇಲೆ ಅವ್ರಿಗೆ ಇದು ಗೊತ್ತಾಗ್ಬೇಕು, ಕ್ರಿಯೇಟಿ ಹುಮ್ನಾಬಾದ್ ಮತಕ್ಷೇತ್ರ ಅದಾವ ಈಗ, ಆದ್ರೆ ಅವರು ಇಡೀ ಕರ್ನಾಟಕ ಅಸೆಂಬ್ಲಿ ಮೆಂಬರ್ ಇದ್ದಾರೆ. ಅವ್ರಿಗೆ ಕೂಡ ನಾನು ಸ್ವಾಗತ ಮಾಡ್ತೀನಿ. ಅದೇ ರೀತಿ MLC ಭೀಮರಾವ್ ಪಾಟೀಲ್ ಅವರು ಕೂಡ ಇಲ್ಲಿ MLC ಆಗಿ ಹುಮ್ನಾಬಾದ್ ಏರಿಯಾ ಅವರು ನೇಟಿವ್ ಪ್ಲೇಸ್ ಇದೆ, ಅವರು ಕೂಡ MLC ಇದ್ದಾರೆ. ಇಡೀ ಕೌನ್ಸಿಲಿಂಗ್ ಮೆಂಬರ್ ಇದ್ದಾರೆ, ನಾಟಿ ಹುಮ್ನಾಬಾದ್ ಸೀಮಿತ ಅಲ್ಲ. ನಾವೆಲ್ಲ ಕಡೆ ಮೀಡಿಯಾದಾಗ ನೋಡಿದಾಗ ಒಂದು ಸರ್ಕಾರಿ ಕಾರ್ಯಕ್ರಮ, ಆ ಸರ್ಕಾರಿ ಕಾರ್ಯಕ್ರಮದಾಗ ಯಾವುದೇ ಒಂದು ವಿಷಯ ಇದ್ದಾಗೂ ಕೂಡ ಪ್ರೋಟೋಕಾಲ್ ಶಿಷ್ಟಾಚಾರ ಎಂಬುದು MLA ಅವರಿರ್ಲಿ, ಮಂತ್ರಿಯವರಿರ್ಲಿ, MLC ಇರಲಿ, ಗ್ರಾಮ ಪಂಚಾಯತ್ ಸದಸ್ಯರಿರ್ಲಿ, ಪ್ರಧಾನಮಂತ್ರಿ ಇರಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಲಿ, ಅವರೊಂದು ಶಿಷ್ಟಾಚಾರ ಸಿಸ್ಟಮ್ ಎಲ್ಲ ಕಡೆ ಮೊದಲಿನ ಹಿಡಿದು ಕಾನೂನುಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ದಾಗ ಯಾವ ರೀತಿ ಇದೆ ಆ ರೀತಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಾಗ ಆಗ್ಲಿ, ನಾವೆಲ್ಲ ವೀರಶೈವ ಲಿಂಗಾಯತ್ ಸಮಾಜದವರು, ಈ ಸಮಾಜದಾಗ ಆಗ್ಲಿ, ಇದು ಬೀದರ್ ಜಿಲ್ಲಾ ಯಾವ ರೀತಿ ಪಾಲಿಟಿಕಲ್ ಕೆಲವೊಂದು ಹಿಸ್ಟ್ರಿ ಮಾಡಿದಂತ ಜನ ಬೀದರ್ ಜಿಲ್ಲೆಯಲ್ಲಿ, ಅದೇ ರೀತಿ